ಶ್ರೀಕಾಳಹಸ್ತೀಶ್ವರಾಯ ನಮಃ. ಮಾರುತಿ ಜ್ಯೋತಿಷ್ಯಾಲಯ. ಇವತ್ತು ವಿಚಾರವೇನೆಂದರೆ, ಈ ಮಕರ ಸಂಕ್ರಾಂತಿ ಆದಮೇಲೆ ಯಾವ ರಾಶಿಗಳಿಗೆ ಯಾವ ಥರ ಇದೆ ಅನ್ನುವ ವಿಚಾರ. ಮೇಷರಾಶಿ ವಿಚಾರ. ಮೇಷರಾಶಿಗೆ 12ನೇ ಮನೆಯಲ್ಲಿ ಶನಿ ಇರುತ್ತಾರೆ. ಆದ್ದರಿಂದ ಕೆಲಸಗಳಲ್ಲೂ ತಡವಾಗಿ ಆಗುತ್ತದೆ, ಯೋಚನೆ ಮಾಡಬೇಡಿ. ಶನಿ ದೇವರಿಗೆ ಒಂದು ತೈಲಾಭಿಷೇಕವನ್ನು ಮಾಡಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ಮೇಷರಾಶಿಯವರು ಕರಿ ಎಳ್ಳು 9 ಕಾಳು ನಿಮ್ಮ ಹತ್ರ ಇಟ್ಕೊಂಡು ವ್ಯವಹಾರಗಳಿಗೆ ಹೋದರೆ ಸರ್ವ ಕಾರ್ಯಗಳು ಜಯವಾಗುತ್ತದೆ. ಆದ್ದರಿಂದ ತುಂಬ ಹುಷಾರಾಗಿರಬೇಕು. ವ್ಯವಹಾರಗಳಾಗಲಿ, ಕೋರ್ಟಿನ ವಿಚಾರವಾಗಲಿ, ಅಣ್ಣ ತಮ್ಮಂದಿರಲ್ಲಾಗಲಿ, ಅಕ್ಕ ತಂಗಿಯರಾಗಲಿ, ಪ್ರತಿಯೊಂದು ಉದ್ಯೋಗದಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಜಾಗ್ರತೆಯಿಂದ ವ್ಯವಹಾರ ಮಾಡಿದರೆ ಜಯವಾಗುತ್ತದೆ. ನೀವು ಶನಿದೇವರಿಗೆ ಮೊದಲು ಒಂದು ತೈಲಾಭಿಷೇಕವನ್ನು ಮಾಡಿಸಿದರೆ ನೆತ್ತಿಯಲ್ಲಿ ಬೀಳುವ ತೊಂದರೆಗಳು ಪಕ್ಕಕ್ಕೆ ಹೋಗಿ ಎಲ್ಲ ಒಳ್ಳೆಯದಾಗುತ್ತದೆ. ಮತ್ತು ನಿಮಗೆ ಶುಭವಾದ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಈ ಶುಭ ದಿನಗಳಲ್ಲಿ ಏನೇ ಕೆಲಸ ಮಾಡಿದ್ರೂ ನಿಮ್ಗೆ ಜಯವಾಗುತ್ತದೆ. ಹಂಗಂದ್ಬಿಟ್ಟು ರಾವು ಕಾಲ, ಯಮಗಂಡ ಕಾಲದಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭ ಸಂಖ್ಯೆಗಳು. ನಿಮಗೆ ಶುಭವಾದ ಕಲರ್ಸು, ಒಂದು ಗಾಡಿ ತಗೊಳ್ಳಿ, ಒಂದು ಕಾರ್ ತಗೊಳ್ಳಿ, ಮನೆಗೆ ಪೈಂಟ್ ಹೊಡೀಲಿ, ನೀವು ಈ ಕಲರ್ಗಳಲ್ಲಿ ಉಪಯೋಗ ಮಾಡಿ. ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ನಿಮ್ಮ ರಾಶಿಗೆ ಎತ್ತಿದ ಕೈ. ಈ ಕಲರ್ಗಳಲ್ಲಿ ನೀವೇನೇ ಮಾಡಿದ್ರೂ ಒಳ್ಳೆಯದೇ ಆಗುತ್ತದೆ. ಮತ್ತು ನೀವು ಯಾವ ತರಹ ಉಂಗುರ ಹಾಕ್ಕೋಬೇಕು ಮೇಷರಾಶಿಯವರು? ನಮಗೆ ಕಿರು ಬೆರಳಿಂದ ಪಕ್ಕದ ಬೆರಳು ಪವಿತ್ರ ಬೆರಳು. ಈ ಬೆರಳಿಗೆ ನಾವು ಕೆಂಪು ಮಾಣಿಕ್ಯ ಉಂಗುರ ಹಾಕ್ಕೋಬೇಕು. ಮಾಣಿಕ್ಯ ಅಂದರೆ ರವಿ ಗ್ರಹದ್ದು. ರವಿ ಆ ರಾಶಿಗೆ ಯೋಗಕಾರಕನಾಗಿರುವುದರಿಂದ ನಾವು ಕೆಂಪು ಮಾಣಿಕ್ಯ ಉಂಗುರ ಹಾಕ್ಕೊಂಡ್ರೆ ಮಾತ್ರ ನಮಗೆ ಪ್ರತಿಯೊಂದು ಕಾರ್ಯನೂ ಜಯವಾಗುತ್ತದೆ. ನಾವು ಮೇಷರಾಶಿಯವರು ನಾವು ಅವಳ ಹಾಕ್ಕೋಬೇಕಲ್ಲ, ಇವರೇನು ಹಿಂಗೆ ಹೇಳ್ಬಿಟ್ಟಿದ್ರೆ ಅಂದ್ಕೋಬೇಡಿ. ರಾಶಾಧಿಪತಿ ಬಂದ್ಬಿಟ್ಟು ಮಂಗಳ ಗ್ರಹ, ರಾಶಿಗೆ ಯೋಗಕಾರಕ ಬಂದು ರವಿಸ್ವಾಮಿ ಆಗಿರುವುದರಿಂದ ನಾವು ಕೆಂಪು ಮಾಣಿಕ್ಯ ಉಂಗುರ ಹಾಕ್ಕೊಂಡ್ರೆ ಮಾತ್ರ ಕಾರ್ಯಗಳೆಲ್ಲವೂ ಜಯವಾಗುತ್ತದೆ. ಅದು ಈ ಕಿರು ಬೆರಳಿಂದ ಪವಿತ್ರ ಬೆರಳಿಗೆ ಹಾಕಿಕೊಂಡರೆ ಮೇಷರಾಶಿಗೆ ಪ್ರತಿಯೊಂದು ಜಯವಾಗುತ್ತದೆ. ಇದು ಮೇಷರಾಶಿ ವಿಚಾರ. ಈಗ ವೃಷಭ ರಾಶಿ ವಿಚಾರ. ಈ ಸಂಕ್ರಾಂತಿ ಹಬ್ಬ ಆದಮೇಲೆ, ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ವೃಷಭ ರಾಶಿಗೆ ಹೇಗಿರುತ್ತದೆ ಅನ್ನೋ ವಿಚಾರ. ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ಇರುತ್ತಾರೆ, ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮರಾದವರು ಇರುತ್ತಾರೆ. 2 ಕಡೆಯಿಂದಲೂ ಲಾಭಗಳಿರುತ್ತದೆ ಈ ವೃಷಭ ರಾಶಿಯವರಿಗೆ. ಅಂದರೆ ಹುಟ್ಟಿದ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಾವು ಹೆಸರಿಕ್ಕೊಂಬಿಟ್ಟು ವೃಷಭ ರಾಶಿಗೆ ನಮಗೇನು ನಡೀತಾ ಇಲ್ಲ, ಇವರು ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಕೋಬೋದು. ಆದರೆ ಪ್ರತಿಯೊಬ್ಬರಿಗೂ ಈ ಥರ ನಡೆಯೋದಿಲ್ಲ. ಯಾಕೆಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ಇರೋರಿಗೆ ಮಾತ್ರ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಅಪಜಯಗಳೆಲ್ಲವೂ ಜಯವಾಗುವ ಸಮಯ ಬಂದಿರುವುದರಿಂದ ಈ ವೃಷಭ ರಾಶಿಗೆ ಪ್ರತಿಯೊಂದು ಕಾರ್ಯಗಳಲ್ಲೂ ಜಯವೇ ಆಗುತ್ತದೆ. ಭೂಮಿಯಲ್ಲಿ ತೊಂದರೆ ಇದ್ದರೆ, ವ್ಯವಹಾರಗಳಲ್ಲಿ ತೊಂದರೆ ಇದ್ದರೆ, ಪ್ರಮೋಷನಲ್ಲಿ ತೊಂದರೆ ಇದ್ದರೆ ಎಲ್ಲವೂ ಇವಾಗ ಬರುವ ಸಮಯವಾಗಿರುತ್ತದೆ ಗುರು ಬಲದಿಂದ. ಅದೇ ಥರ ಲಾಭಾಧಿಪತಿ ಶನಿ ಆಗಿರೋದ್ರಿಂದ ಶತ್ರುಗಳನ್ನು ಜಯಿಸುವ ಸಮಯವೂ ಈ ವೃಷಭ ರಾಶಿಯವರಿಗೆ ಇವಾಗಿರುತ್ತದೆ. ಯಾರೇ ಶತ್ರುಗಳಾದರೂ ಕೂಡ ನಮ್ಮ ಹತ್ರ ಬರೋದಕ್ಕೆ ಭಯಬೀಳ್ತಾರೆ. ಕಾರಣವೇನೆಂದರೆ ಶನಿ ದೃಷ್ಟಿ ಆ ವೃಷಭ ರಾಶಿ ಮೇಲೆ ಬಿದ್ದಿರುವುದರಿಂದ ವೃಷಭ ರಾಶಿಗಳು ಪ್ರತಿಯೊಂದು ಕಾರ್ಯದಲ್ಲೂ ಜಯವಾಗುತ್ತದೆ. ಎಲ್ಲವೂ ಯೋಚನೆ ಮಾಡಿಕೊಂಡು, ಆತುರದಿಂದ ಹೋಗದಿರ ಯೋಚನೆ ಮಾಡಿಕೊಂಡು ಹೋದರೆ ಮಾತ್ರ ವೃಷಭ ರಾಶಿಯವರಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಈ ವೃಷಭ ರಾಶಿಯವರು ಕರಿ ಎಳ್ಳು 9 ಇವರ ಹತ್ರ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಆಗುತ್ತದೆ. ಶನಿ ದೃಷ್ಟಿ, ಲಾಭಾಧಿಪತಿ ದುಷ್ಟಾಧಿಪತಿ ಶನಿ ಆಗಿರೋದ್ರಿಂದ ಆ ರಾಶಿಗೆ ಯೋಗಕಾರಕನೂ ಶನಿ ಆಗಿರೋದ್ರಿಂದ ಆ ಕರಿ ಎಳ್ಳು 9 ಇಟ್ಕೊಂಡ್ರೆ ನಮಗೆಲ್ಲ ಕೆಲಸಗಳು ಜಯವಾಗುತ್ತದೆ. ಈ ವೃಷಭ ರಾಶಿಯವರಿಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭವಾದ ದಿನಗಳು. ಶುಭವಾದ ಕಲರ್ಸು ಪಚ್ಚೆ, ಬಿಳಿ, ನೀಲಿ ಕಲರ್ಗಳು ಶುಭವಾದದ್ದು. ಮನೆಗೆ ಪೈಂಟ್ ಆಗಲಿ, ಒಂದು ಗಾಡಿ ತಗೊಳ್ಳಿ, ಒಂದು ಕಾರ್ ತಗೊಳ್ಳಿ, ಈ ಕಲರ್ಗಳಲ್ಲಿ ತಗೊಂಡ್ರೆ ಆಕ್ಸಿಡೆಂಟ್ಗಳು ಆಗೋದಿಲ್ಲ, ಯಾವ ಸಮಸ್ಯೆಗಳು ಬರುವುದಿಲ್ಲ,
ಒಳ್ಳೆಯ ದಿವಸ ಅಂದರೆ ಬುಧವಾರ, ಶುಕ್ರವಾರ, ಶನಿವಾರಗಳಲ್ಲಿ ಒಳ್ಳೆಯ ಸಮಯದಲ್ಲಿ ರಾಹುಕಾಲ ಯಮಗಂಡ ಕಾಲ ಬಿಟ್ಟು ನೀವು ಈ ಗಾಡಿಗಳನ್ನು ತೆಗೆದುಕೊಂಡರೆ ವರ್ಷಾನುವರ್ಷ ಶುಭವಾಗಿರುತ್ತದೆ. ಇದರಿಂದ ಯಾವ ಸಮಸ್ಯೆಗಳು ಬರುವುದಿಲ್ಲ. ನಿಮಗೆ ಶುಭವಾದದ್ದು, ಆ ರಾಶಿಗೆ ಒಳ್ಳೆಯದು ಉಂಗುರ ಯಾವುದು ಎಂದರೆ ಇಂದ್ರನೀಲ ಉಂಗುರ. ನಾವು ವೃಷಭ ರಾಶಿಯವರು ಡೈಮಂಡ್ ಹಾಕ್ಕೋಬೇಕಲ್ವ, ಇವರೇನು ಇಂದ್ರನೀಲ ಹೇಳ್ತಾ ಇದ್ದಾರೆ ಅಂದರೆ ಶುಕ್ರ ಬಂದ್ಬಿಟ್ಟು ಆ ರಾಶಿಗೆ ರಾಶಾಧಿಪತಿ. ಆ ರಾಶಿಗೆ ಬಲ ಕೊಡುವುದೆಲ್ಲ ಶನಿ ದೇವರಾಗಿರೋದ್ರಿಂದ ಇಂದ್ರನೀಲ ಮಣಿ ಅಂದರೆ ಯೋಗಕಾರಕ ಶನಿ ಆಗಿರೋದರಿಂದ ಇಂದ್ರನೀಲ ಮಣಿ ಹಾಕ್ಕೊಳ್ಳಿ. ಅದು ಕಿರುಬೆರಳಿಂದ ಪವಿತ್ರ ಬೆರಳಿಗೆ ಹಾಕಿಕೊಂಡರೆ ಒಳ್ಳೆಯ ಸಮಯದಲ್ಲಿ ತುಳಸಿ ನೀರಿನಲ್ಲಿ ತೊಳೆದು, ಹಾಲಿನಲ್ಲಿ ತೊಳೆದು, ಮತ್ತು ನೀರಿನಲ್ಲಿ ತೊಳೆದು ಒಳ್ಳೆಯ ಟೈಮ್ನಲ್ಲಿ ಹಾಕ್ಕೊಂಬಿಟ್ಟ ಮೇಲೆ ತೆಗೆಯೋದು ಹಾಕೋದು ಮಾಡದಿರ ಇದ್ದರೆ ಮಾತ್ರ ಪ್ರತಿಯೊಂದು ಕಾರ್ಯನೂ ಜಯವಾಗುತ್ತದೆ. ಗುರು ಲಾಭಾಧಿಪತಿ, ಶನಿ ಧನಸ್ಥಾನಾಧಿಪತಿ ಯಾಗಿರೋದ್ರಿಂದ ಪ್ರತಿಯೊಂದು ಕಾರ್ಯನೂ ಜಯವಾಗುತ್ತದೆ ವೃಷಭ ರಾಶಿಯವರಿಗೆ. ಇದು ವೃಷಭ ರಾಶಿ ವಿಚಾರ. ಮಿಥುನ ರಾಶಿ ವಿಚಾರ. ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ಮಿಥುನ ರಾಶಿಗೆ ಹೆಂಗಿರುತ್ತದೆ ಏನು ಅನ್ನೋ ವಿಚಾರ. ಮಿಥುನ ರಾಶಿಗೆ ಗುರು ರಾಶಿಯಲ್ಲೇ ಇರುವುದರಿಂದ ಒಳ್ಳೆಯ ಕಾರ್ಯಗಳಿಗೆ ಹಣ ಖರ್ಚು ಮಾಡುವಂಥವರಾಗುವರು. ಒಂದು ಭೂಮಿ ತೆಗೆಯೋಕ್ಕಾಗಲಿ, ಒಂದು ಮನೆ ಕಟ್ಟೋಕ್ಕಾಗಲಿ, ಒಂದು ಮದುವೆ ಮಾಡೋಕ್ಕಾಗಲಿ, ಪ್ರತಿಯೊಂದು ಒಳ್ಳೆಯ ಕಾರ್ಯಗಳಿಗೆ ದುಂದು ಖರ್ಚು ಆಗ್ತಾ ಇರ್ತದೆ. ಅದರಿಂದ ಯೋಚನೆ ಮಾಡೋಷ್ಟೇನಿಲ್ಲ. ನಾವಿವಾಗ ಖರ್ಚು ಮಾಡಿದಷ್ಟು 2ರಷ್ಟು ಗುರುಬಲ ಬಂದಾಗ ಬರ್ತದೆ. ಗುರು ರಾಶಿಯಲ್ಲಿದ್ದಾನಪ್ಪ ನಮ್ಗೆ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು. ಯಾಕೆಂದರೆ ಗುರು ರಾಶಿಯಲ್ಲಿದ್ದರೆ ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಅವರು ಖರ್ಚುಗಳನ್ನು ಮಾಡಿಸುವವರು. ಅದೇ ತರಹ ಅವರಿಗೆ 7ನೇ ಮನೆಯಲ್ಲಿ ಮಂಗಳ ಗ್ರಹ, ರವಿಗ್ರಹ, ಬುಧಗ್ರಹ, ಶುಕ್ರಗ್ರಹ ಇರುವುದರಿಂದ ಎಲ್ಲದರಲ್ಲೂ ಟೆನ್ಷನ್ ತಗೊಳ್ತಾರೆ. ಚಂಚಲ ಮನಸ್ಸು. ಇವೆಲ್ಲನೂ ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿ ಮಾತಾಡಿ ವ್ಯವಹಾರಗಳು ಮಾಡಿದ್ರೆ ಮಾತ್ರ ಮಿಥುನ ರಾಶಿಗೆ ಒಳ್ಳೆಯದೇ ಆಗುತ್ತದೆ. ಆದರೆ ದುಡ್ಡಂತೂ ಬರೋದು ಯಾವುದೂ ಇರೋದಿಲ್ಲ, ಕೈನಿಂದ ಹೋಗುವುದೇ ಗುರುಬಲ ಇಲ್ಲದಾಗ. ಇವಾಗ ಗುರುಬಲ ಇಲ್ಲ, ಮಿಥುನ ರಾಶಿಯಲ್ಲಿ ಇರುವುದರಿಂದ ಇರೋದನ್ನು ಖರ್ಚು ಮಾಡುವುದು. ಒಂದು ಜಮೀನು ಮೇಲೆ 10 ರೂಪಾಯಿ ಹಾಕಿದರೆ ಮತ್ತು ಗುರುಬಲ ಬಂದಾಗ ಅದೇ 1000 ರೂಪಾಯಿ ದಾರಿ ತೋರಿಸುತ್ತೆ. ನಾವು ಬಡ್ಡಿಗಳು ಕೊಟ್ಟು ಹೆಂಗೆ ಬಡ್ಡಿ ತಗೊಳ್ತೀವೋ ಅದೇ ಥರ ಒಂದು ಭೂಮಿ ಮೇಲೆ ಹಾಕಿದರೆ 2ರಷ್ಟು ಲಾಭ ಕೊಡೋ ಸಮಯನೂ ಗುರು ಕೊಡ್ತಾರೆ ಈ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳು ವಕ್ರವಾಗಿರುವುದರಿಂದ ಮತ್ತು ದೃಷ್ಟಿ ಇರುವುದರಿಂದ ಯೋಚನೆಗಳು ಮಾಡಿಕೊಂಡು ಮುಂದಕ್ಕೆ ಹೋಗಿ ಪ್ರತಿಯೊಂದು ಜಯವೇ ಆಗುತ್ತದೆ. ಹಂಗಂದ್ಬಿಟ್ಟು ಎಲ್ಲ ಜಯ ಆಗೋದಲ್ಲ. ಆ ಗುರು ಇದ್ದಾಗ ಯೋಚನೆ ಮಾಡಿಕೊಂಡು ಹೋದರೆ ಮಾತ್ರ. ಅದು ನಾವು ಹುಟ್ಟಿದ ಸಮಯ ಡೇಟ್ ಆಫ್ ಬರ್ತ್ ಪಕ್ಕ ಇದ್ದರೆ, ಗೋಚಾರದಲ್ಲಿದ್ದರೆ ಹೆಸರುಗಳು ಅದರಲ್ಲಿ ಅರ್ಧ ನಿಜ ಅರ್ಧ ಸುಳ್ಳು ನಡೆಯಬಹುದು. ಆದ್ದರಿಂದ ಕಡಲೆಕಾಳು 9 ಈ ಮಿಥುನ ರಾಶಿಯವರು ಅವ್ರ ಹತ್ರ ಇಟ್ಕೋಬೇಕು. ಇಟ್ಕೊಂಡ್ರೆ ಹೋಗೋ ದುಡ್ಡಾಗಲಿ, ಕಳೆದೋಗೋ ದುಡ್ಡಾಗಲಿ ಪ್ರತಿಯೊಂದು ನಮಗೆ ಹೋಗದಿರೋ ನಿಲ್ಲುತ್ತದೆ. ಆ ಕಡಲೆಕಾಳು ಅಂದರೆ ಗುರುಗೆ ಇಷ್ಟವಾದದ್ದು. ಆ ಗುರುಗ್ರಹದ ಫಲ ಕೊಡಬೇಕಾದ್ರೆ ಆ ಕಡಲೆಕಾಳು 9 ಇರಬೇಕು. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು ಈ ಮಿಥುನ ರಾಶಿಯವರಿಗೆ. ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ಶುಭವಾದ ಕಲ್ಲರ್ಗಳು ಕೆಂಪು ನಿಮಗೆ ಶುಭವಾದದ್ದು. ಪಚ್ಚೆ, ಬಿಳಿ, ನೀಲಿ ಕಲ್ಲರ್ಗಳು ಎತ್ತಿದ ಕೈ. ಕೆಂಪು ಬಂದ್ಬಿಟ್ಟು ರವಿ ಬಂದ್ಬಿಟ್ಟು ಬುಧನಿಗೆ ಮಿತ್ರನಾಗಿರೋದ್ರಿಂದ ಕೆಂಪು ಉಪಯೋಗ ಮಾಡ್ಕೋಬೋದು. ನೀವು ಗಾಡಿ ತಗೊಳ್ಳಿ, ಕಾರ್ ತಗೊಳ್ಳಿ, ಪೈಂಟ್ ಹೊಡ್ಕೊಳ್ಳಿ, ಈ ಕಲ್ಲರ್ಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತದೆ. ನಿಮಗೆ ಯೋಗಕಾರಕ ಬಂದ್ಬಿಟ್ಟು ಬುಧನೇ ಆಗಿರುವುದರಿಂದ ಮತ್ತು ರಾಶಾಧಿಪತಿ ಬುಧನೇ ಆಗಿರುವುದರಿಂದ ಪಚ್ಚದ ಹರಳು ಉಂಗುರ ಹಾಕ್ಕೋಬೇಕು. ಈ ಪಚ್ಚದ ಹರಳು ಬುದ್ಧಿ ಜ್ಞಾನ ಕೊಡುವುದು, ಪ್ರತಿಯೊಬ್ಬರು ದೊಡ್ಡವ್ರ ಚಿಕ್ಕರು ಗೌರವ ಕೊಟ್ಟು ಮಾತಾಡಿಸೋದು, ಇಷ್ಟು ಜ್ಞಾನವನ್ನು ಕೊಡುವುದೇ ಆ ಬುಧಗ್ರಹ. ಆದ್ದರಿಂದ ಪಚ್ಚದ ಹರಳು ನೀವು ಕಿರುಬೆರಳಿನಿಂದ ಮಧ್ಯದ ಪವಿತ್ರ ಬೆರಳಿಗೆ ಹಾಕಿಕೊಳ್ಳಿ. ಎಲ್ಲ ಒಳ್ಳೆಯದಾಗುತ್ತದೆ. ಒಳ್ಳೆಯ ದಿವಸ, ಒಳ್ಳೆಯ ಸಮಯ, ಒಳ್ಳೆಯ ಲಗ್ನದಲ್ಲಿ ಆ ಉಂಗುರವನ್ನು ಧರಿಸಿ ಪ್ರತಿಯೊಂದು ಜಯವಾಗುತ್ತದೆ. ಹಂಗಂದ್ಬಿಟ್ಟು ಯಾವ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಹಾಕ್ಕೊಳ್ಳೋದು ತೆಗೆಯೋದು ಮಾತ್ರ ಮಾಡಬೇಡಿ. ಮಿಥುನ ರಾಶಿಯವರು ಕಡಲೆಕಾಳು ಮಾತ್ರ ಭದ್ರವಾಗಿ ಇಟ್ಕೊಳ್ಳಬೇಕು. 9 ಕಾಳು. ಇದು ಮಕರ ಸಂಕ್ರಾಂತಿಯ ವಿಚಾರದಲ್ಲಿ ಮಿಥುನ ರಾಶಿಯ ಫಲಗಳು. ಕಟಕ ರಾಶಿ ವಿಚಾರ ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ಬರೋದು. ಅಂದರೆ 14ನೇ ತಾರೀಕು ಮೇಲೆ ಗುರುವು ಕಟಕ ರಾಶಿಯವರಿಗೆ 12ನೇ ಮನೆಯಲ್ಲಿರುತ್ತಾರೆ. ಒಂದು ಶುಭ ಕಾರ್ಯ ಮಾಡಿಸೋದು,
ಒಳ್ಳೆಯ ಕಾರ್ಯಗಳಿಗೆ ಹಣ ಖರ್ಚು ಮಾಡುವುದು ಎಲ್ಲವೂ ಇರ್ತದೆ ಈ ಕಟಕ ರಾಶಿಯವರಿಗೆ. ಅಂದರೆ ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ವೇಸ್ಟ್ ದುಡ್ಡು ಮಾಡಿಸಲ್ಲ. ಇರೋದೆಲ್ಲ ಖರ್ಚು ಮಾಡಬೇಕು ಅಂದರೆ ಗುರು 12ನೇ ಮನೆಯಲ್ಲಿದ್ದಾಗ ಒಂದು ನಾಮಕರಣ ಆಗಲಿ, ಒಂದು ಮನೆ ಕಟ್ಟೋದಾಗಲಿ, ಒಂದು ಗುರು ಪ್ರವೇಶ ಮಾಡಿಸೋದಾಗಲಿ, ಒಂದು ಮದುವೆ ಮಾಡಿಸೋದಾಗಲಿ, ಒಂದು ವಸ್ತು ತೆಗೆಯೋದಾಗಲಿ, ಇವೆಲ್ಲ ಮಾಡಿಸೋದು ಗುರು ವ್ಯಯಸ್ಥಾನದಲ್ಲಿದ್ದಾಗ ಅದು ಒಳ್ಳೆಯದೇ ಆಗುತ್ತದೆ. ನಮ್ಮಲ್ಲಿರೋ ದುಡ್ಡನ್ನೆಲ್ಲ ಈ ಥರ ಮಾಡೋದು ಗುರು ಈ ಕಟಕ ರಾಶಿಯವರಿಗೆ. ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ, ವ್ಯವಹಾರಗಳಲ್ಲಿ ಸರಾಗವಾಗಿ ಹೋಗ್ತಾ ಇರ್ತದೆ. ಯಾಕೆಂದರೆ ಅವರಿಗೆ ಇವಾಗ ಗುರು 12ರಲ್ಲಿ ಮತ್ತು ಶನಿ ಒಳ್ಳೆಯ ಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ, ರಾಹು ಕೇತುಗಳು ಒಳ್ಳೆಯ ಲಾಭ ಸ್ಥಾನಗಳಲ್ಲಿ ಇರುವುದರಿಂದ ಅವರ ಜೀವನ ಒಂದು ಸರಾಗವಾಗಿ ಹೋಗ್ತಾನೆ ಇರ್ತದೆ. ಈ ವರ್ಷ ಗೊತ್ತಿಲ್ಲದರ ಜೀವನ ಆ ಥರ ಹೋಗ್ತಾ ಇರ್ತದೆ ಈ ಕಟಕ ರಾಶಿಯವರಿಗೆ. ಇವರು ಕಡಲೆಕಾಳು 9 ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದೇ, ಗುರು ವ್ಯಯಸ್ಥಾನದಲ್ಲಿ ಇರುವುದರಿಂದ. ಇರುವಾಗ ನಾವು ಆ ಗುರು ದೇವರಿಗೆ ಗುರುವಾರ ದಿವಸ ಒಂದು ಪೂಜೆ ಮಾಡಿದ್ರೂ ಒಳ್ಳೆಯದೇ ಕಟಕ ರಾಶಿಯವರಿಗೆ. ಇವರಿಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು ಈ ಕಟಕ ರಾಶಿಯವರಿಗೆ. ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು ಕಟಕ ರಾಶಿಯವರಿಗೆ. ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ಎತ್ತಿದ ಕೈ. ಇವರಿಗೆ ಉಂಗುರ ಯೋಗಕಾರಕನಾದ ಮಂಗಳ ಗ್ರಹವಾಗಿದ್ದರಿಂದ ಕೆಂಪು ಹವಳ ಉಂಗುರ ಹಾಕ್ಕೋಬೇಕು. ನಾವು ಕಟಕ ರಾಶಿಯವರು ಮುತ್ತಮ್ಮ ಹಾಕ್ಕೋಬೇಕಲ್ಲ. ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂದರೆ, ರಾಶಾಧಿಪತಿ ಬಂದ್ಬಿಟ್ಟು ಚಂದ್ರ ರಾಶಿಗೆ ಯೋಗಕಾರಕ ಮಂಗಳ ಗ್ರಹವಾಗಿರೋದ್ರಿಂದ ಕೆಂಪು ಹವಳ ಉಂಗುರ ಹಾಕ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಕಾರ್ಯದಲ್ಲೂ ಜಯ ಆಗೋದಕ್ಕೆ ಒಂದು ದಾರಿ ತೋರಿಸುತ್ತೆ. ಒಂದು ಭೂಮಿಯಲ್ಲಿ ಬೀಜ ಮಳೆಗಾಲದಲ್ಲಿ ಹೆಂಗೆ ಹಾಕ್ತೀವೋ ಆ ಉಂಗುರನೂ ಒಳ್ಳೆಯ ಸಮಯದಲ್ಲಿ ಹಾಕ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಆ ಕಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬದ ಆದ ನಂತರ ಎಲ್ಲವೂ ಒಳ್ಳೆಯದಾಗೋದಕ್ಕೆ ಈ ಉಂಗುರವನ್ನು ಧರಿಸಿ ಒಳ್ಳೆಯದೇ ಆಗುತ್ತದೆ. ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ? ಸಿಂಹರಾಶಿಯವರಿಗೆ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಗುರು ಇರುವುದರಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಆದರೆ ರಾಹು ಕೇತು ರಾಶಿಯಲ್ಲಿರುತ್ತಾರೆ, ಶನಿ ಅಷ್ಟಮದಲ್ಲಿರುತ್ತಾರೆ. ನೀವು ತುಂಬ ಜಾಗ್ರತೆ, ಎಲ್ಲ ಕೆಲಸಗಳು ಜಯವೇ ಆಗುತ್ತದೆ. ರಾಹು ಕೇತು ಇರುವುದರಿಂದ ಗೊತ್ತಿಲ್ಲದರ ತೊಂದರೆಗಳು ಬರ್ತದೆ. ಯಾವ ಥರ ಬರ್ತದೆ ಗೊತ್ತಾಗಲ್ಲ. ಅವಮಾನಗಳು ಆಗಬಹುದು, ಅಪಜಯಗಳು ಆಗಬಹುದು, ಹಣದ ತೊಂದರೆ ಆಗಬಹುದು. ಆರೋಗ್ಯದಲ್ಲಿ ಮಾತ್ರ ತುಂಬ ಜಾಗ್ರತೆಯಾಗಿರಿ. ಗೊತ್ತಿಲ್ಲದಿರೋ ಬರುತ್ತದೆ ಆರೋಗ್ಯದಲ್ಲಿ ತೊಂದರೆ ಈ ಸಿಂಹರಾಶಿಯವರಿಗೆ. ರಾಹು ಕೇತು ಅಂದರೆ ಛಾಯಾಗ್ರಹಗಳು. ಈ ಛಾಯಾಗ್ರಹಗಳು ಯಾವಾಗ ರಾಶಿಯಲ್ಲಿರ್ತಾರೋ ಗೊತ್ತಿಲ್ಲದಿರೋ ತೊಂದರೆ ಬರೋದು. ಆದರೆ ಹಣ ತೊಂದರೆ ಬರೋದಿಲ್ಲ. ಹಣ ಯಾವುದೋ ಒಂದು ರೂಟ್ನಲ್ಲಿ ಬರುತ್ತೆ. ಯಾಕೆಂದರೆ ಗುರು ಲಾಭಸ್ಥಾನದಲ್ಲಿ ಇರೋದ್ರಿಂದ. ಶನಿ ಬೇರೆ ನಿಮಗೆ ಅಷ್ಟಮದಲ್ಲಿರುತ್ತಾರೆ. ಅಷ್ಟಮದಲ್ಲಿದ್ದರೆ ಗೊತ್ತಿಲ್ಲದಿರೋ ಆರೋಗ್ಯದಲ್ಲಿ ಏರುಪೇರು, ನಿಷ್ಠೂರಗಳು, ಕಂಟುಗಳು, ಅಪವಾದಗಳು ಬರುತ್ತದೆ. ತುಂಬ ಜಾಗ್ರತೆಯಾಗಿರಬೇಕು. ನೀವೇನೂ ಇಲ್ಲ, 9 ಹುರುಳಿಕಾಳು, 9 ಉದ್ದಿನಕಾಳು, 9 ಕರಿ ಎಳ್ಳು ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಳ್ಳಿ. ತುಂಬ ಒಳ್ಳೆಯದು ಮಾಡ್ತಾರೆ. ಯಾಕೆಂದರೆ ಗುರು ಬಲದಿಂದ ಪ್ರತಿಯೊಂದು ಗ್ರಹಗಳು ನಮಗೆ ತೊಂದರೆ ಕೊಡುವುದಿಲ್ಲ. ಯಾಕೆಂದರೆ ಗುರುಗೆ ಅಷ್ಟು ಪವರ್ಫುಲ್ ಮ್ಯಾಗ್ನೆಟ್ ಇರುತ್ತದೆ. ಇವಾಗ ನಮ್ಮ ಪ್ರಧಾನಿ ಯಾವ ಥರನೋ ಗುರುನೂ ಅದೇ ಥರ ಈ ಗ್ರಹಗಳಲ್ಲಿ. ಆತನಿರುವಾಗ ಮುಖ್ಯಮಂತ್ರಿಗಳು, MLA, MP ಗಳು ಕೂಡ ನಾವೇನು ಮಾಡೋಕ್ಕಾಗಲ್ಲ. ಕಾರಣವೇನೆಂದರೆ ಈ ರಾಹು ಕೇತು ಇವರೆಲ್ಲ ಮುಖ್ಯಮಂತ್ರಿ MP ಗಳ ಥರ. ಪ್ರಧಾನಮಂತ್ರಿ ಅಂದರೆ ಗುರುವೇ. ಆದರೆ ಸಿಂಹರಾಶಿಯವರು ಧೈರ್ಯದಿಂದ ಇರಬಹುದು ಈ ಕಾಳುಗಳನ್ನು ಇಟ್ಕೊಂಡ್ರೆ. ಇದು ಶರಣು ಅಂದಂಗೆ. ಆ ಗ್ರಹಗಳಿದ್ದರೆ ಕೂಡ ಆ ಕಾಳುಗಳಿದ್ದರೆ ನಮ್ಗೆ ಬರೋ ತೊಂದರೆ ನೆತ್ತಿಯಲ್ಲಿ ಬೀಳೋದು ಪಕ್ಕಕ್ಕೆ ಹೋಗುವಷ್ಟು ಸಮಯ ಕೊಡ್ತಾರೆ ಅವರು. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5. ನಿಮಗೆ ಶುಭವಾದ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಮತ್ತು ಶುಭವಾದ ಕಲರ್ಗಳು ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ಶುಭವಾದದ್ದು. ಈ ಶುಭವಾದ ಕಲ್ಲರ್ಗಳಲ್ಲಿ ಗಾಡಿ ತಗೊಳ್ಳಿ, ಕಾರ್ ತಗೊಳ್ಳಿ, ಮನೆಗೆ ಪೈಂಟ್ ಹೊಡ್ಕೊಳ್ಳಿ, ಒಳ್ಳೆಯದೇ. ಅದು ಇಂಥ ದಿವಸಗಳಲ್ಲಿ, ನಾನು ಹೇಳಿರುವ ದಿವಸಗಳಲ್ಲಿ, ಶುಭ ಸಂಖ್ಯೆಗಳಲ್ಲಿ, ನಂಬರ್ ಪ್ಲೇಟು ಅಷ್ಟೇ. ನಾವು ಕೊಟ್ಟಿರೋ ನಂಬರ್ಗಳಲ್ಲಿ ನಂಬರ್ ಪ್ಲೇಟ್ ತಗೊಂಡ್ರೆ ಗಾಡಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ, ಯಾವ ತೊಂದರೆಗಳು ಬರೋದಿಲ್ಲ. ಇದು ಈ ವರ್ಷ ಸಿಂಹರಾಶಿದು. ಕನ್ಯಾ ರಾಶಿ ವಿಚಾರ. ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ ಇರುವುದರಿಂದ ಮನೋಯತೆಗೆ ಔಷಧಿ ಇಲ್ಲ. ಮನೋಯತೆ ಬೀಳಬೇಡಿ, ಎಲ್ಲ ಒಳ್ಳೆಯದಾಗುತ್ತದೆ.
ಮನೋಯತೆಯಿಂದ ಆರೋಗ್ಯದಲ್ಲಿ ಏರುಪೇರು ಬರುತ್ತದೆ. ಶನಿ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಏರುಪೇರು ಬರುತ್ತದೆ. ವ್ಯವಹಾರಗಳಲ್ಲಿ ತೊಂದರೆ ಬರ್ತದೆ. ಏನು ಮಾತಾಡ್ತಾ ಇದ್ದೀವಿ ನಮಗೆ ಗೊತ್ತಾಗಲ್ಲ, ಮಾತಾಡ್ಬಿಡ್ತೀವಿ, ಮತ್ತು ನಾನಾ ಈ ಥರ ಮಾತಾಡೋದು ಅಂದ್ಬಿಟ್ಟು ಬಾಧೆ ಬೀಳ್ತೀವಿ. ಇದೆಲ್ಲ ಇರಬಾರದು. ಯಾಕೆಂದರೆ ಇವಾಗ ಶನಿ ಇರೋದರಿಂದ ನಾವೇನು ಮಾತಾಡ್ತಾ ಇದ್ದೀವಿ, ದೊಡ್ಡವರು ಚಿಕ್ಕವರು ಗೌರವ ಗೊತ್ತಾಗಲ್ಲ, ಏನು ಮಾಡ್ತಾಯಿದ್ದೀವಿ ಕೂಡ ಗೊತ್ತಾಗಲ್ಲ. ಬಿಸ್ನೆಸ್ ಮಾಡ್ತಾಯಿದ್ರಿ, ಬಿಸ್ನೆಸ್ಸು ಬೇಡ, ಏನು ಮಾಡಿ ಬಿಟ್ಬಿಡೋಣ, ಇನ್ನೊಂದೇನೋ ಮಾಡೋಣ ಅಂತ ಹೋಗೋದು, ಇದನ್ನು ಲಾಸ್ ಮಾಡ್ಕೊಳ್ಳೋದು, ಆ ಬಿಸ್ನೆಸ್ಸು ಆಗೋಲ್ಲ. ಇವೆಲ್ಲ ಬರ್ತಾ ಇರೋದು ಇವಾಗ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಶನಿಮಾತನ ದೇವಸ್ಥಾನ ಎಲ್ಲೇ ಇದ್ದರೆ ಹೋಗಿ ಒಂದು ತೈಲಾಭಿಷೇಕ ಮಾಡ್ಕೊಂಡು ಬಂದುಬಿಡಿ. ಪ್ರತಿಯೊಂದರಲ್ಲೂ ಆ ತೈಲಾಭಿಷೇಕದಿಂದ ನೆತ್ತಿಯಲ್ಲಿ ಬೀಳೋ ತೊಂದರೆಗಳು ಪಕ್ಕದಲ್ಲಾದರೂ ಹೋಗುತ್ತದೆ. ಹೋದಾಗ ನಮಗೆ ಆರೋಗ್ಯದಲ್ಲಿ ಏರುಪೇರು ಕೂಡ ಸ್ವಲ್ಪ ಸುಧಾರಣೆ ಆಗುತ್ತದೆ. ಈ ಹಾರ್ಟ್ ಅಟ್ಯಾಕ್ ಬರೋದು ಇವೆಲ್ಲಂದು ಯೋಚನೆ ಮಾಡುವುದರಿಂದ, ಯೋಚನೆ ಬಿಟ್ಬಿಟ್ರೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ಯೋಚನೆಯಿಂದ ಕುಟುಂಬಕ್ಕೆ ತೊಂದರೆ. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಬಂದಿದ್ದು ಬರಲಿ, ಧೈರ್ಯವಾಗಿರಿ. ಶನಿ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಆ ಶನಿ ದೇವರು ತೊಂದರೆ ಕೊಡುವುದಿಲ್ಲ. ಯಾವಾಗ ಪ್ರಾರ್ಥನೆ ಮಾಡ್ದಿರೋ ಕೇರ್ಲೆಸ್ ಮಾಡ್ತೀರೋ ಆ ಮಹಾನುಭಾವನ ತೊಂದರೆ ಕೊಡೋದಕ್ಕೆ ಸಾಧ್ಯವಾಗುತ್ತದೆ. ನೀವು ಆತನನ್ನು ಪ್ರತಿನಿತ್ಯ ನೀವು ನೀಲಾಂಜನಾಯ ನಮಃ ಅಂದು ಪ್ರತಿನಿತ್ಯ ನೆನೆಸ್ಕೊಳ್ತಾ ಇರಿ. ಕೂತಾಗ ಎದ್ದಾಗ ನೆನೆಸ್ಕೊಳ್ತಾ ಇದ್ದರೆ ಆ ಮಹಾನುಭಾವನು ಬಂದರೆ ಕೂಡ ತೊಂದರೆ ಕೊಡುವುದಿಲ್ಲ. ನೀವು ಕರಿ ಎಳ್ಳು 9 ಕಾಳು ನಿಮ್ಮ ಹತ್ರ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ಶುಭ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ಶುಭ ಕಲರ್ಸು ಪಚ್ಚೆ, ಬಿಳಿ, ನೀಲಿ ಕಲರ್ಗಳು ಶುಭ ದಿನಗಳು. ನಿಮಗೆ ಆ ಕಲರ್ಸು ಶುಭವಾಗಿರುತ್ತದೆ ಆ ದಿನಗಳಲ್ಲಿ ಮಾಡಿದರೆ. ಅದೇ ಥರ ಕೆಂಪು ನಿಮಗೆ ಅನ್ವಯಿಸುತ್ತದೆ. ಆದ್ದರಿಂದ ಈ ಶುಭ ಕಲರ್ಗಳಲ್ಲಿ ಪೈಂಟ್ ಹೊಡೆಸ್ಕೊಳ್ಳಿ, ಕಾರ್ ತಗೊಳ್ಳಿ, ಗಾಡಿ ತಗೊಳ್ಳಿ, ಒಳ್ಳೆಯದಾಗುತ್ತದೆ. ಶನಿ ದೇವರದ್ದು ಮಾತ್ರ ಈ ಮಂತ್ರವನ್ನು ಮರೆಯದೇ ಪಠನೆ ಮಾಡ್ತಾನೇ ಇದ್ದರೆ ಎಂಥ ಕಾಯಿಲೆ ಇರಲಿ, ಎಂಥ ಎಫೆಕ್ಟೇ ಇರಲಿ, ಪಕ್ಕಕ್ಕೆ ಹೋಗಿ ಒಳ್ಳೆಯದೇ ಆಗುತ್ತದೆ. ದೊಡ್ಡ ಗಂಡಾಂತರ ತಪ್ಪಿಸ್ಕೊಂಡ್ವಿ ಅನ್ನೋ ಥರ ಆಗುತ್ತದೆ. ಈ ನೀಲಾಂಜನಾಯ ನಮಃ ಅನ್ನೋ ಒಂದು ಮಂತ್ರದಿಂದ, ನೀಲಿ ಅಂದರೆ ಶನಿಗೆ ಇಷ್ಟ, ಆಂಜನೇಯನ ಅಭಯ ಇಲ್ಲದೆ ನಮ್ಮನ್ನು ಯಾವ ತೊಂದರೆಗೂ ಕೊಡಿಸುವುದಿಲ್ಲ ಆ ಶನಿ ದೇವರು. ಆದ್ದರಿಂದ ಈ ಕನ್ಯಾ ರಾಶಿಯವರು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು ನೀಲಾಂಜನಾಯ ನಮಃ. ಇದು ಕನ್ಯಾ ರಾಶಿಯ ವಿಚಾರವು. ತುಲಾರಾಶಿ ವಿಚಾರ. ತುಲಾರಾಶಿಗೆ ಇವಾಗ ಗುರು ಮಿಥುನದಿಂದ ತುಲಾರಾಶಿಗೆ 5ನೇ ಮನೆಯವರಾಗ್ತಾರೆ. ಗುರುಬಲ ಅಧಿಕವಾಗಿರುತ್ತದೆ. ಗುರುಬಲ ಇರುವಾಗ ಪ್ರತಿಯೊಂದು ಕಾರ್ಯದಲ್ಲೂ ಯೋಚನೆ ಮಾಡಿಕೊಂಡು ಹೋಗಿದ್ದೆಲ್ಲವೂ ಆ ತುಲಾರಾಶಿಗೆ ಜಯದ ಮೇಲೆ ಜಯವಾಗುತ್ತದೆ. ಮತ್ತು ಆರೋಗ್ಯಾಧಿಪತಿ 6ನೇ ಮನೆಯಲ್ಲಿರುವುದರಿಂದ ಆರೋಗ್ಯವು ತುಂಬ ಚೆನ್ನಾಗೇ ಇರುತ್ತದೆ. ಪ್ರತಿಯೊಂದು ಕಾರ್ಯನೂ ಆ ಥರ ಬೀಳ್ದಿರ ವ್ಯವಹಾರ ಮಾಡ್ತಾರೆ, ಅವ್ರಿಗೆಲ್ಲನೂ ಒಳ್ಳೆಯದೇ ಆಗುತ್ತದೆ. ತುಲಾರಾಶಿಯವರು ಯಾವ ಸಮಸ್ಯೆಗಳಿದ್ರೇನು ಪರಿಹಾರವಾಗಿ ಶೀಘ್ರವಾಗಿ ಪರಿಹಾರನೂ ಮಾಡಿಕೊಳ್ತಾರೆ. ಅಯ್ಯೋ ನಾವು ಹಿಂಗಾಗ್ಬಿಟ್ಟು ಹಂಗಾಗ್ಬಿಟ್ಟು ಅವರು ಒಳ್ಳೆಯ ಐಡಿಯಾ ಕೊಡೋ ಸಮಯವೂ ಬಂದಿದೆ. ತುಲಾರಾಶಿಗೆ ಪ್ರತಿಯೊಂದು ಕಾರ್ಯದಲ್ಲೂ ಜಯವಾಗುವುದಕ್ಕೆ ಗುರು ಬಲದಿಂದ, ಗುರು ದೃಷ್ಟಿ ತುಲಾರಾಶಿ ಮೇಲೆ ಬಿದ್ದಿರುವುದರಿಂದ ತುಲಾರಾಶಿಗೆ ಗುರುವು ಅರ್ಧ ಮಿತ್ರರು ಅರ್ಧ ಶತ್ರುವು. ದುಡ್ಡು ಬರ್ತಾ ಇರ್ತದೆ, ಯಾವ ಥರ ಉಪಯೋಗ ಮಾಡ್ಕೋಬೇಕು ಏನು ಯೋಚನೆ ಮಾಡಿದ್ರೆ ಮಾತ್ರ ಉಳಿತಾಯವಾಗುತ್ತದೆ, ಇಲ್ಲ ದುಂದು ಖರ್ಚು ಆಗುತ್ತದೆ ಈ ತುಲಾರಾಶಿಯವರಿಗೆ. ಕಾರಣವೆಂದರೆ ಆ ತುಲಾರಾಶಿಗೆ ಅಧಿಪತಿ ಶುಕ್ರ, ಈ ಗುರು ಬಂದ್ಬಿಟ್ಟು ಆ ರಾಶಿಗೆ ಶತ್ರು, ಅಂದರೆ ಅರ್ಧಕ್ಕರ್ಧ ಸಮ ಅಂತಾರೆ. ಆದ್ದರಿಂದ ವ್ಯವಹಾರಗಳು ಮಾಡುವಾಗ ಏನೇ ಮಾಡುವಾಗ ಯೋಚನೆ ಮಾಡಿಕೊಂಡು ಹೋದರೆ ಮಾತ್ರ ಪೂರ್ತಿ ಹಣವನ್ನು ಉಪಯೋಗ ಮಾಡ್ಕೋಬೋದು. ಎಲ್ಲವೂ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಾಗಲಿ ಯೋಚನೆಯಿಂದ ಕರೆಕ್ಟಾಗಿ ನೋಡಿ ಮಾಡಿದರೆ ಯಾವುದು ಫೈಲರ್ ಆಗದಿರ ಆಗುತ್ತದೆ ಈ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ಪಚ್ಚೆ, ಬಿಳಿ, ನೀಲಿ ಕಲ್ಲರ್ಗಳು ಶುಭ ಕಲ್ಲರ್ಸು. ಇವರಿಗೆ ಇಂದ್ರನೀಲ ಉಂಗುರ ಹಾಕ್ಕೋಬೇಕು. ಈ ಕಿರುಬೆರಳಿನಿಂದ ಪವಿತ್ರ ಬೆರಳಿಗೆ ಒಳ್ಳೆಯ ದಿವಸ, ಒಳ್ಳೆಯ ಸಮಯ, ಒಳ್ಳೆಯ ಲಗ್ನದಲ್ಲಿ ಈ ಉಂಗುರವನ್ನು ಹಾಕಿಕೊಂಡರೆ ಪ್ರತಿಯೊಂದು ಕಾರ್ಯನೂ ಜಯವಾಗುತ್ತದೆ.
ಬುಧ ಶುಕ್ರ ಶನಿವಾರಗಳಲ್ಲಿ ಏನೇ ಕೆಲಸಗಳು ಮಾಡಲಿ ತುಲಾರಾಶಿಗೆ ಗುರುಬಲದಿಂದ ಪ್ರತಿಯೊಂದು ಕಾರ್ಯನೂ ಜಯವಾಗುತ್ತದೆ, ಸಂದೇಶವಿಲ್ಲದೆ ಆಗುತ್ತದೆ. ಯೋಚನೆ ಮಾಡಿಕೊಂಡು ಹೋದರೆ ಮಾತ್ರ ಆತುರದಿಂದ ಹೋಗಿದ್ದ ಅರ್ಧ ಆಗೋದು, ಅರ್ಧ ಆಗದಿರ ಆಗುತ್ತದೆ ಈ ತುಲಾರಾಶಿ ಈ ವರ್ಷ. ಆದ್ದರಿಂದ ಗುರುಬಲದಿಂದ ಎಲ್ಲವೂ ಜಯವೇ ತುಲಾರಾಶಿ. ವೃಶ್ಚಿಕ ರಾಶಿ ವಿಚಾರ. ವೃಶ್ಚಿಕ ರಾಶಿಯವರಿಗೆ ಗುರು ಇವಾಗ ಅಷ್ಟಮದಲ್ಲಿರುತ್ತಾರೆ. ಅಂದರೆ ಮನೆಯಲ್ಲಿ ಒಡವೆ ಮಾಯ ಆಗೋದು, ಕಳ್ತನಗಳಾಗೋದು, ದುಡ್ಡು ಮಾಯ ಆಗೋದು, ದುಡ್ಡು ಕೊಟ್ಟವ್ರನ್ನ ಹೋದರೆ ಜಗಳಗಳಾಗೋದು ಇವೆಲ್ಲವೂ ಇರ್ತದೆ. ತುಂಬ ಯೋಚನೆ ಮಾಡಿ ವ್ಯವಹಾರಗಳು ಮಾಡಿ, ಜಗಳಕ್ಕೆ ಹೋಗಬೇಡಿ, ಕೊಟ್ಟಿರೋ ದುಡ್ಡು ಬರಲ್ಲ, ಹೋಗ್ಬಿಡ್ತದೆ. ಹಣದ ವಿಚಾರವಾಗಲಿ, ಬಂಗಾರದ ವಿಚಾರವಾಗಲಿ ಬಂದೋಬಸ್ತ್ನಲ್ಲಿ ಇಟ್ಕೊಳ್ಳಿರಿ. ಖರ್ಚು ಮಾಡಿ ಯೋಚನೆ ಮಾಡಿ ಯಾವುದಕ್ಕೆ ಆತುರದಿಂದ ನೀವೇನಾದರೂ ಹಣ ಹಾಕಿದರೆ ಅದು ನಿಮ್ಗೆ ಬರುವುದಿಲ್ಲ. ಯಾಕೆಂದರೆ ಗುರು ಅಷ್ಟಮದಲ್ಲಿದ್ದರೆ ಹಣದ ವಿಚಾರದಲ್ಲಿ ಅಷ್ಟ ಕಷ್ಟಗಳಿಗೆ ಮೂಲವಾಗುತ್ತದೆ. ಮತ್ತು ಯಾವುದೋ ನಾನೇ ದೊಡ್ಡವನು, ನಾನು ಮಾಡಿದ್ದೆ ಕರೆಕ್ಟು ಅಂದ್ಕೊಂಡು ಹೋಗ್ತಾರೆ, ಪ್ರತಿಯೊಂದಲ್ಲೂ ಅಪಜಯ ಆಗ್ಬಿಡ್ತದೆ. ಇವ್ನಿಗೆ ಮಿಸ್ತಾ ಇದ್ದಾರಪ್ಪ, ಇವ್ನಿಗೇನೋ ಒಂದು ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ಶತ್ರುಗಳಾಗ್ಬಿಡ್ತಾರೆ. ಮಿತ್ರರಾಗಬೇಕಾದರೆ ಯೋಚನೆ ಮಾಡಿಕೊಂಡು ಯಾವ ಥರ ಮಾತಾಡಬೇಕು, ಇವ್ರು ದೊಡ್ಡವ್ರ ಹತ್ರ ಹೆಂಗೆ ಮಾತಾಡಬೇಕು, ಇವ್ರ ಹತ್ರ ಹೆಂಗೆ ಮಾತಾಡಬೇಕು ಎಲ್ಲ ಯೋಚನೆ ಮಾಡಿಕೊಂಡು ಹೋದರೆ ಮಾತ್ರ ಪ್ರತಿಯೊಂದು ಜಯವಾಗುತ್ತದೆ. ಈ ವೃಶ್ಚಿಕ ರಾಶಿಯವರು ಯಾವ ಥರ ಇರಬೇಕು, ಥರ ಮಾಡ್ಕೋಬೇಕು ಅಂದ್ಬಿಟ್ಟು ಯೋಚನೆಯಿಂದ ಮಾಡಿದ್ರೆ ಮಾತ್ರ ಜಯವಾಗುತ್ತದೆ. ಇವರಿಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಗುರುವಿಗೆ ಕಡಲೆಕಾಳು ಒಂದು ಅರ್ಧ ಕೆಜಿನೋ 1 ಕೆಜಿನೋ ತಗೊಂಡು ಅರಿಶಿನ ಬಟ್ಟೆ, ಎಲೆ ಅಡಿಕೆ, ದಕ್ಷಿಣೆ ಸಮೇತ ಬ್ರಾಹ್ಮಣರಿಗೆ ಯಾರಿಗಾದರೂ ಗುರುವಾರ ದಿವಸ ದಾನ ಮಾಡಿದರೆ ಈ ಸಮಸ್ಯೆಗಳಿಂದ ದೂರವಾಗ್ತಾರೆ. ಯಾಕೆಂದರೆ ಗುರು ಅಷ್ಟಮದಲ್ಲಿ ಇರುವುದರಿಂದ ಇದು ನೀವು ಮಾಡಿ ಒಳ್ಳೆಯದೇ ಆಗುತ್ತದೆ. ನಿಮಗೆ ಕಡಲೆಕಾಳು 9 ನಿಮ್ಮ ಹತ್ರ ಇಟ್ಕೋಬೇಕು. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು. ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಕೆಂಪು, ಅರಿಶಿನ, ಕೇಸರಿ ಕಲ್ಲರುಗಳು ನಿಮಗೆ ಎತ್ತಿದ ಕೈ. ನೀವು ಕನಕ ಪುಷ್ಪರಾಗ ಉಂಗುರ ಹಾಕ್ಕೋಬೇಕು. ಕಾರಣವೇನೆಂದರೆ ಮಂಗಳ ಗ್ರಹ ರಾಶಾಧಿಪತಿ, ಆ ರಾಶಿಗೆ ಯೋಗಕಾರಕ ಗುರು ಆಗಿರುವುದರಿಂದ ಕನಕ ಪುಷ್ಪರಾಗ ಪವಿತ್ರ ಬೆರಳಿಗೆ ಹಾಕಿಕೊಳ್ಳಬೇಕು. ಹಾಕಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರವಾಗಿ ಒಳ್ಳೆಯದೇ ಆಗುತ್ತದೆ. ಕಡಲೆಕಾಳು 9 ನಿಮ್ಮ ಹತ್ರ ಇಟ್ಕೋಬೇಕು. ಈ ವರ್ಷ ಇಟ್ಕೊಂಡ್ರೆ ಗುರುಬಲ ಬಂದಾಗ ಸರ್ವ ಕಾರ್ಯಗಳು ಜಯವಾಗ್ತವೆ. ಹಣದ ವಿಚಾರ, ಒಡವೆಗಳ ವಿಚಾರ, ಮಾತಾಡೋ ವಿಚಾರ ಜಾಗ್ರತೆಯಾಗಿರಬೇಕು ವೃಶ್ಚಿಕ ರಾಶಿಯವರು. ಧನುಸ್ಸು ರಾಶಿ ವಿಚಾರ. ಧನುಸ್ಸಿಗೆ 7ನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ಇರುವುದರಿಂದ ಪ್ರತಿಯೊಂದು ಕಾರ್ಯನೂ ಒಳ್ಳೆಯದೇ ಆಗುತ್ತದೆ. ಆದರೆ ಅವರು ತುಂಬ ಟೆನ್ಷನ್ ತಗೊಳ್ತಾ ಇರ್ತಾರೆ. ಕಾರಣವೇನೆಂದರೆ ಮಂಗಳ, ರವಿ, ಬುಧ, ಶುಕ್ರ ಇಷ್ಟು ಜನ ರಾಶಿಯಲ್ಲಿ ಇರುವುದರಿಂದ ಪ್ರತಿಯೊಂದನ್ನು ಟೆನ್ಷನ್ ತಗೊಳ್ಳೋಕೆ ಹೋಗ್ತಾರೆ. ಟೆನ್ಷನಿಂದ ಯಾವ ಕೆಲಸಗಳು ಆಗೋದಿಲ್ಲ. ಗುರು ಇದ್ದರೆ ಕೂಡ ನಮ್ಗೆ ವೇಸ್ಟ್ ಆಗುತ್ತೆ. ಯೋಚನೆ ಮಾಡಿಕೊಂಡು ವ್ಯವಹಾರ ಮಾಡಿ ಪ್ರತಿಯೊಂದು ಧನುಸ್ಸು ರಾಶಿಗೆ ಒಳ್ಳೆಯದೇ ಆಗುತ್ತದೆ. ಸಮಸ್ಯೆಗಳು ಬರುವುದಿಲ್ಲ. ಬುದ್ಧಿ ಚಂಚಲ, ಹಿಂಗೆ ಮಾಡಿಬಿಡೋಣ, ಹಂಗೆ ಮಾಡಿಬಿಡೋಣ, ದುಡ್ಡಿದೆ ಅಂದ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಿ ಯೋಚನೆಗಳು ಮಾಡೋದು ಪ್ರತಿಯೊಂದರೂ ಲಾಸ್ ಆಗೋಗ್ತದೆ. ಕಾರಣದಿಂದ ಸ್ಥಿರ ಮನಸ್ಸಿನಿಂದ ಮಾಡಿದರೆ ಮಾತ್ರ ಗುರುಬಲದಿಂದ ಸಪ್ತಮ ಸ್ಥಾನದಲ್ಲಿ ಗುರು ಇರುವುದರಿಂದ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಆತುರದಿಂದ ಮಾಡಿದ್ದು ಮಾತ್ರ ಯಾವುದೋ ಆಗಲಿ, ನಾನೇ ಬುದ್ಧಿವಂತನು, ನಾನೇ ಜ್ಞಾನಿ, ನಾನು ಮಿಂಚಿದವರಿಲ್ಲ ಅನ್ನೋ ಭಾವನೆಯೂ ಆ ಗ್ರಹಗಳು ಹೇಳ್ಕೊಂಬರ್ತದೆ ಧನುಸ್ಸು ರಾಶಿಯವರಿಗೆ. ಅದನ್ನು ಬಿಟ್ಟು ಯಾವ ಥರ ಇರಬೇಕು, ಸಮಾಜದಲ್ಲಿ ಯಾವ ಥರ ಹೋಗಬೇಕು ಒಂದು ಯೋಚನೆ ಮಾಡಿ ಹೋದರೆ ಮಾತ್ರ ಧನುಸ್ಸು ರಾಶಿಯವರಿಗೆ ಜಯವಾಗುತ್ತದೆ. ಒಂದು ಕೆಲಸ ಮಾಡಲಿ, ಒಂದು ಹೊಸದಾಗಿ ಪ್ರಮೋಷನ್ ಆಗಲಿ, ಒಂದು ಸ್ವಂತವಾಗಿ ಇಂಪ್ರೂವ್ ಮಾಡಿಸೋದಕ್ಕೆ ಒಂದು ಫ್ಯಾಕ್ಟ್ರಿ ಮಾಡೋದಾಗಲಿ, ಒಂದು ಬಿಸ್ನೆಸ್ ಮಾಡೋದಾಗಲಿ, ವ್ಯವಹಾರಗಳಾಗಲಿ, ಭೂಮಿ ತೆಗೆಯೋದಾಗಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಯೋಚನೆಯಲ್ಲಿದ್ದು ಅರ್ಧದಲ್ಲಿ ನಿಂತು ಹೋಗ್ಬಿಟ್ಟು ತುಂಬ ಬಾಧೆ ಆಗ್ಬಿಡ್ತದೆ. ಯೋಚನೆ ಮಾಡಿಕೊಂಡು ಹೋಗಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಕೆಂಪು, ಅರಿಶಿನ, ಕೇಸರಿ ಕಲ್ಲರ್ಗಳು ಶುಭ ಕಲ್ಲರ್ಸು. ಬರೀ ಪುಷ್ಪರಾಗ ಉಂಗುರ ನೀವು ಧರಿಸಬೇಕು. ಪುಷ್ಪರಾಗ ಅಂದರೆ ಗುರುಗ್ರಹದ್ದು. ಗುರು ರಾಶಾಧಿಪತಿ, ಯೋಗಕಾರಕ ಧನುಸ್ಸು ರಾಶಿಗೆ ಆಗಿರೋದ್ರಿಂದ ಪುಷ್ಪರಾಗ, ಕನಕ ಪುಷ್ಪರಾಗ ಅಲ್ಲ, ಬರೀ ಪುಷ್ಪರಾಗ. ಪುಷ್ಪರಾಗ ನಾವು ಪವಿತ್ರ ಬೆರಳಿಗೆ ಧರಿಸಿದರೆ
ಎಲ್ಲ ಒಳ್ಳೆಯದಾಗ್ತದೆ ಗುರುಬಲದಿಂದ. ಈ ಧನುಸ್ಸು ರಾಶಿಯವರಿಗೆ ಈ ವರ್ಷ ಇದು ಧನುಸ್ಸು ರಾಶಿದು. ಮಕರ ರಾಶಿ ವಿಚಾರ. ಮಕರ ರಾಶಿಗೆ ಇವಾಗ 6ರಲ್ಲಿ ಗುರು ಇರುತ್ತಾರೆ. 6ರಲ್ಲಿ ಗುರು ಇದ್ದರೆ ದುಂದ ಖರ್ಚುಗಳು, ಅವನ ಹತ್ರ ಗಲಾಟೆ ಮಾಡೋದು, ಇವನ ಹತ್ರ ಏನು ಮಾಡೋದು, ದುಡ್ಡು ಮಾಡ್ಕೊಳ್ಳೋದು, ಖರ್ಚು ಮಾಡೋದು, ಯಾವ ಥರ ಖರ್ಚು ಮಾಡ್ತೀವಿ ಏನೋ ನಮಗೆ ಗೊತ್ತಾಗಲ್ಲ. ಸಾಲಗಳ ಮೇಲೆ ಸಾಲಗಳು ಮಾಡಿಬಿಡೋದು, ಸಿಕ್ಕಿದವರೆಲ್ಲ ಬೈಯೋಕ್ಕೆ ಬರೋದು, ಹೊಡೆಯೋಕ್ಕೆ ಬರೋದು, ಇವೆಲ್ಲ ಇರ್ತದೆ. ತುಂಬ ಹುಷಾರಾಗಿರಬೇಕು. ಏನಪ್ಪ ಹಿಂಗೆ ಆಗ್ತದೆ ನಮಗೆ ಗೊತ್ತಿಲ್ದರೆ, ಯಾಕೆಂದರೆ ಗುರು 6ರಲ್ಲಿ ಇರೋದರಿಂದ ಎಷ್ಟೋ ಗೌರವ ಇರುತ್ತೆ. ಗೌರವ ಸಿಂಪಲ್ಲಾಗಿ ನಮ್ಗೆ ಹೋಗ್ಬಿಡ್ತದೆ. ಇಷ್ಟು ಚೆನ್ನಾಗಿ ಬದುಕಿದ್ವಿ, ನಮಗೇನಪ್ಪ ಈ ಥರ ಆಗೋಯ್ತು ಅನ್ನೋ ಕಾರಣವೇನೆಂದರೆ ಆ ದೇವತೆಗಳಾದಂತಹ ಗುರು ಭಗವಾನರು 6ರಲ್ಲಿದ್ದಾಗ ಈ ತೊಂದರೆಗಳೆಲ್ಲ ಬರ್ತದೆ. ನಾವು ಯೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಗುರುಬರ ಇರಿದಾಗ ಯಾವುದನ್ನು ನಾವು ಏನು ಸ್ವಾಮಿಯನ್ನು ನಾವು ಅಂದಿರ್ತೀವಿ, ಅವ್ನು ಕೇಳೋಷ್ಟರಲ್ಲಿ ಏನೋ ಒಂದು ಆಗೋಗಿರ್ತದೆ. ಅವಾಗ ನನ್ನ ಏನೋ ಅಂದ್ಬಿಟ್ಟು ಅವನು ನಮ್ಮ ಮೇಲೆ ಜಗಳಕ್ಕೂ ಬರ್ಬೋದು. ಆವಾಗ ನಾವು ಶರಣು ಒಂದು ಹೋಗಬೇಕು. ನಾನು ಅಂದಿದ್ದು ಸ್ವಾಮಿ ನನಗೆ ಗ್ರಾಚಾರ ಸರಿಯಿಲ್ಲ, ಈ ಥರ ಆಗ್ತಾಯಿದೆ, ನಾವು ಇವಾಗ ಹೆಂಗಿರಬೇಕು ಈ ವರ್ಷ, ಗುರುಬಲ ಇಲ್ಲ. ಆದರೆ ಆರೋಗ್ಯಾಧಿಪತಿ ಒಳ್ಳೆಯ ಸ್ಥಾನದಲ್ಲಿರೋದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರುವುದಿಲ್ಲ. ಹಣದಲ್ಲಿ ಮಾತ್ರ ಜಾಗ್ರತೆ ಆಗಿರಬೇಕು. ಜೋಬಿನಲ್ಲೇ ಇಟ್ಕೊಂಡಿರ್ತೀವಿ, ಎಲ್ಲೋಗ್ಬಿಡ್ತೀವಿ ಗೊತ್ತಾಗಲ್ಲ. ಮನೆಯಲ್ಲಿ ಒಡವೆನೇ ಇಟ್ಟಿರ್ತೀವಿ, ಎಲ್ಲಿ ಮಾಯ ಆಗಿರ್ತೀವಿ ಗೊತ್ತಾಗಲ್ಲ. ಕಾರಣವೆಂದರೆ ಮರೆತಿಟ್ಬಿಡೋದು, ಇಲ್ಲ ಕಳ್ತನ ಆಗ್ಬಿಡೋದು, ಮನೆಯಲ್ಲಿರೋ ಕಳ್ಳರು ನಾವು ಕಂಡುಹಿಡಿಯೋಕ್ಕೂ ಆಗಲ್ಲ. ಆ ಥರ ಸಮಸ್ಯೆಗಳು ಬರ್ತದೆ ಮಕರ ರಾಶಿಯವರಿಗೆ. ಪ್ರತಿಯೊಂದು ನಾವು ಒಳ್ಳೇದು ಹೇಳಿದ್ರು ಕೂಡ ಅವ್ರು ಕೆಟ್ಟದಾಗಿ ಕೇಳಿಸಿ ನಾವು ಕೆಟ್ಟವರೇ ಆಗ್ತೀವಿ. ಹಣ ಕೊಟ್ಟಿದ್ದರೆ ಹುಷಾರಾಗಿ ವಸೂಲು ಮಾಡ್ಕೊಳ್ಳಿ. ಗಲಾಟೆಯಿಂದ ವಸೂಲು ಮಾಡೋಕ್ಕೆ ಹೋಗಬೇಡಿ. ಪೊಲೀಸ್ ಸ್ಟೇಷನು, ಕೋರ್ಟು ಎಲ್ಲ ಹೋಗೋ ಸಮಯನೂ ಬಂದಿದೆ. ಅವಕ್ಕೆಲ್ಲ ಹೋಗಬಾರ್ದು. ಅಂದರೆ ಹುಷಾರು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ನಿಮ್ಮ ಹತ್ರ ಯಾವಾಗಲೂ ಕಡಲೆಕಾಳು 9 ನಿಮ್ಮ ಹತ್ರ ಯಾವಾಗಲೂ ಇರಬೇಕು. ಅದೇ ತರಹ ನೀವು ಅರಿಶಿನ ಬಟ್ಟೆ, ಕಡಲೆಕಾಳು, ಎಲೆ ಅಡಿಕೆ, ದಕ್ಷಿಣೆ ಸಮೇತ ನಿಮ್ಗೆ ಇಷ್ಟವಾದ ಬ್ರಾಹ್ಮಣರಿಗೆ ದಾನ ಮಾಡಿ ಇನ್ನೂ ಒಳ್ಳೆಯದೇ ಆಗುತ್ತದೆ ಈ ವರ್ಷ ಮಕರ ರಾಶಿಯವರಿಗೆ. ಆ ಥರ ಮಾಡದಿದ್ದರೆ ಪ್ರತಿಯೊಂದು ತಲೆ ಮೇಲೆ ಬರ್ತದೆ, ನಾವು ಬಾಧೆ ಬೀಳಬೇಕಾಗ್ತದೆ. ಆ ಬಾಧೆಗೆ ನೀವು ಸಿಕ್ಕಿಕೊಳ್ಳೋಕೆ ಹೋಗಬೇಡಿ. ಎಲ್ಲ ಒಳ್ಳೆಯದಾಗಲಿ. 9 ಕಾಳು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7. ಶುಭವಾದ ದಿನಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ಪಚ್ಚೆ, ಬಿಳಿ, ನೀಲಿ ಕಲ್ಲರ್ಗಳು, ಕಪ್ಪು ಕಲ್ಲರು ನಿಮಗೆ ಶ್ರೇಷ್ಠವಾದದ್ದು. ಆದ್ದರಿಂದ ಈ ಕಲ್ಲರ್ಗಳನ್ನು ಉಪಯೋಗಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ, ಸಮಸ್ಯೆಗಳು ಬರೋದಿಲ್ಲ. ನಿಮಗೆ ಶುಭವಾದ ಉಂಗುರ ಅಂದರೆ ವಜ್ರದ ಹರಳು ಉಂಗುರ ನಿಮಗೆ ಶ್ರೇಷ್ಠವಾದದ್ದು. ಪವಿತ್ರ ಬೆರಳಿಗೆ ಹಾಕಿಕೊಳ್ಳಿ, ಒಳ್ಳೆಯದೇ ಆಗುತ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿ ವಿಚಾರ. ಕುಂಭರಾಶಿಗೆ ಗುರು 9ನೇ ಮನೆ. ಗುರು ಕುಂಭರಾಶಿಗೆ 9ನೇ ಮನೆಯನ್ನು ಆಗಿರೋದ್ರಿಂದ ಗುರುಬಲವಿರ್ತದೆ. ಗುರುಬಲ ಇದೆ ಅಂದರೆ ಯಾವ ಥರ ದುಡ್ಡು ಬರುತ್ತೆ, ಯಾವ ಥರ ಇಟ್ಕೊಳ್ತೀವಿ ನಮಗೆ ಗೊತ್ತಿಲ್ಲದೆ ಬರ್ತಾ ಇರ್ತದೆ. ಆದರೆ ರಾಹು ಕೇತುಗಳು ರಾಶಿಯಲ್ಲಿ ಇರುವುದರಿಂದ, 7ನೇ ಮನೆಯಲ್ಲಿ ಕೇತು, ರಾಶಿಯಲ್ಲಿ ರಾಹು ಇರುವುದರಿಂದ ಪ್ರತಿಯೊಂದು ಗೊತ್ತಿಲ್ಲದಿರೋ ಎಫೆಕ್ಟ್ಗಳು ಬರ್ತೈತೆ. ದುಶ್ಮನ್ ಕೆದರ ಅಂದರೆ ಬಗಲ್ ಮೇ ಹೈ, ಆ ಥರ ಶತ್ರುಗಳು ಇರ್ತಾರೆ. ತುಂಬ ಜಾಗ್ರತೆ ಆಗಿರಬೇಕು. ಯಾವ ಥರ ನಮ್ಮನ್ನು ಹೊಡಿತಾರೋ ಗೊತ್ತಾಗಲ್ಲ. ಆದರೆ ಗುರು ಇರೋದರಿಂದ ಪ್ರತಿಯೊಂದು ತಿಳ್ಕೊಬೋದು. ನಾವು ಹೆಂಗಿರಬೇಕು ಅನ್ನೋದು ಗುರು ಬಲದಿಂದ ಎಲ್ಲವೂ ಗೊತ್ತಾಗ್ತಾ ಇರ್ತದೆ. ಸಂದೇಶವಿಲ್ಲ ಅಂದ್ಬಿಟ್ಟು ನಾವು ಹೆಂಗಂದ್ರೆ ಹಂಗೆ ಇರೋಕ್ಕೆ ಹೋಗಬಾರ್ದು. ಇವರು ಯಾರೋ ಬಂದರು, ಇವ್ರು ಎಂಥವ್ರೇನು ತಿಳ್ಕೊಂಡು ಯೋಚನೆ ಮಾಡಿ ವ್ಯವಹಾರ ಮಾಡಿ ಒಂದಿಷ್ಟು ಡಬಲ್ ನಿಮ್ಗೆ ಬರುತ್ತೆ. ಒಂದು ಭೂಮಿ ತೆಗೆಯೋದಾಗಲಿ, ವ್ಯವಹಾರ ಮಾಡೋದಾಗಲಿ, ಹಣ ಕೊಡೋದಾಗಲಿ, 10 ರೂಪಾಯಿ ಕೊಟ್ಟು 1000 ರೂಪಾಯಿ ಬರೋ ಸಮಯನೂ ಬಂದೈತೆ. ಯೋಚನೆಯನ್ನು ಮಾಡಿದರೆ ಶನಿ ಧನಸ್ಥಾನದಲ್ಲಿರುತ್ತಾರೆ ನಿಮಗೆ. ಆ ಶನಿ ಧನಸ್ಥಾನದಲ್ಲಿರುವುದರಿಂದ ಪ್ರತಿಯೊಂದೂ ಜಯವಾಗುತ್ತದೆ. ಶನಿ ಗುರು ಇರೋ ಸಮಯ ಬಂದಿರೋದರಿಂದ ಕುಂಭರಾಶಿಗೆ ಪ್ರತಿಯೊಂದು ಒಳ್ಳೆಯದಾಗುತ್ತದೆ. ನೀವು ಮಾಡಬೇಕಾಗಿದ್ದೆಲ್ಲ ಒಂದೇ, ಉರುಳಿ ಉದ್ದಿನ ಕಾಳು ಒಂದು 1/2 kg ಆಗಲಿ 1 kg ಆಗಲಿ ತಗೊಂಡು, ಬಿಳಿ ಬಟ್ಟೆ ಕಲರ್ ಬಟ್ಟೆ ತಗೊಂಡು, ಎಲೆ ಅಡಿಕೆ ಇಟ್ಟು ದಕ್ಷಿಣೆ ಸಮೇತ ಒಬ್ಬ ನಿಮ್ಗೆ ಗೊತ್ತಿರೋ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪ್ರತಿಯೊಂದರಲ್ಲೂ ಗುರುಬಲದಿಂದ ಜಯದ ಮೇಲೆ ಜಯವಾಗುತ್ತದೆ ಕುಂಭರಾಶಿಯವರಿಗೆ ದಾನದಿಂದ. ಅದೇ ತರಹ ಉರುಳಿ 9 ಉದ್ದಿನಕಾಳು 9 ನಿಮ್ಮ ಹತ್ರ ಇಟ್ಕೋಬೇಕು. ನಿಮಗೆ ಒಂದು ವ್ಯವಹಾರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲಿ, ಕೋರ್ಟ್ಗೆ ಹೋಗೋದಾಗಲಿ, ವಾಹನದಿಂದ ತೊಂದರೆ ಆಗೋದಾಗಲಿ ಇವೆಲ್ಲ ಬರ್ತದೆ. ಅಪಜಯಗಳು, ಮಿತ್ರತ್ವದಿಂದ ಶತ್ರುಗಳಾಗೋದಾಗಲಿ, ಗೊತ್ತಿಲ್ಲದಿರೋ ಶತ್ರುಗಳಾಗೋದು,
ಗೊತ್ತಿಲ್ಲದಿರೋ ವ್ಯವಹಾರ ಆಗ್ಬಿಡೋದು, ಇವೆಲ್ಲ ಇರ್ತದೆ ಕುಂಭರಾಶಿಯವರಿಗೆ. ಗುರುಬಲದಿಂದ ಎಲ್ಲ ಒಳ್ಳೆಯದಾಗುತ್ತದೆ. ಈ ದಾನ ಮಾಡಿ. ನಿಮ್ಮ ಹತ್ರ ಮಾತ್ರ ಈ ಕಾಳುಗಳಿಟ್ಕೊಳ್ಳಿ. ನಿಮಗೆ ಶುಭವಾದ ಸಂಖ್ಯೆಗಳು 4, 6, 7 ಶುಭವಾದ ಸಂಖ್ಯೆಗಳು. ಅದರಲ್ಲಿ 5 ನಿಮ್ಗೆ ಶುಭವಾಗುತ್ತದೆ ಗುರು ಮಿತ್ರನಾಗಿರೋದರಿಂದ. ನಿಮಗೆ ಬುಧವಾರ, ಶುಕ್ರವಾರ, ಶನಿವಾರ, ಗುರುವಾರನೂ ಒಳ್ಳೆಯ ದಿವಸ ಮಿತ್ರನಾಗಿರೋದರಿಂದ. ನೀವು ಪಚ್ಚೆ, ಬಿಳಿ, ಕನಕ ಪುಷ್ಪರಾಗ ಇವು ನಿಮ್ಗೆ ಒಳ್ಳೆಯ ಕಲರ್ಸು. ನೀವು ವಜ್ರದ ಹರಳು ಉಂಗುರ ಹಾಕ್ಕೋಬೇಕು. ರಾಶಾಧಿಪತಿ ಶನಿ ರಾಶಿಗೆ ಯೋಗಕಾರಕ ಶುಕ್ರನಾಗಿರೋದ್ರಿಂದ ವಜ್ರದ ಹರಳು ಉಂಗುರ ಹಾಕ್ಕೊಂಡ್ರೆ ಸರ್ವ ಕಾರ್ಯಗಳು ಜಯ ಆಗೋದಂತೂ ಖಂಡಿತ. ನೀವು ಕಿರು ಬೆರಳಿನಿಂದ ಪವಿತ್ರ ಬೆರಳಿಗೆ ಹಾಕ್ಕೋಬೇಕು. ರಾವು ಕಾಲ, ಯಮಗಂಡ ಕಾಲ ಬಿಟ್ಟು ಒಳ್ಳೆಯ ಲಗ್ನದಲ್ಲಿ, ಒಳ್ಳೆಯ ನಾನು ಕೊಟ್ಟಿರೋ ದಿನಗಳಲ್ಲಿ ಹಾಕಿಕೊಂಡರೆ ಜಯದ ಮೇಲೆ ಜಯವಾಗುತ್ತದೆ ಕುಂಭರಾಶಿಯವರಿಗೆ ಈ ವರ್ಷ. ಮೀನರಾಶಿ ವಿಚಾರ. ಮೀನರಾಶಿಯಲ್ಲಿ ಮಿತ್ರನಾದಂಥ ಗುರುಗೆ ಮಿತ್ರನಾದಂಥ ಶನಿದೇವರು ಮೀನರಾಶಿಯಲ್ಲಿರುತ್ತಾರೆ. ಆದ್ದರಿಂದ ಮೇಲು ಬೀಳು ಸಮಾನವಾಗಿರುತ್ತದೆ ಮೀನರಾಶಿಯವರಿಗೆ. ಅಯ್ಯೋ ಶನಿ ನಮ್ಗೆ ಮೀನರಾಶಿಗೆ ಬಂದುಬಿಟ್ಟಿದ್ದಾನಪ್ಪ, ನಮಗೇನು ತೊಂದರೆ ಕೊಡ್ತಾನೋ ಏನೋ ಎಲ್ಲರೂ ಹೇಳ್ತಾಯಿದ್ರು ಮೀನರಾಶಿಗೆ ತುಂಬ ತೊಂದರೆಗಳು ಕಷ್ಟಗಳು ಅಂದರೆ ಇಲ್ಲ. ನಾವು ಮಾಡಿರೋ ಒಳ್ಳೆಯತನನೇ ನಮ್ಗೆ ಒಳ್ಳೆಯದನ್ನೇ ಮಾಡುತ್ತದೆ ಮೀನರಾಶಿಯವರಿಗೆ. ಮಿತ್ರನಾಗಿರೋದ್ರಿಂದ ಆತನ ಡ್ಯೂಟಿ ಆತ ಮಾಡೋಕ್ಕೆ ಬಂದಿದ್ದಾನೆ, ಆದರೆ ಅಷ್ಟು ತೊಂದರೆಗಳು ಕೊಡುವುದಿಲ್ಲ ಮೀನರಾಶಿಯವರಿಗೆ. ಮೀನರಾಶಿಯವರು ಕರಿ ಎಳ್ಳು ಒಂದು ಅರ್ಧ kg ಆಗಲಿ 1 kg ಆಗಲಿ ನೀಲಿ ಬಟ್ಟೆ ತಗೊಂಡು ಎಲೆ ಅಡಿಕೆ ದಕ್ಷಿಣೆ ಸಮೇತ ಶನಿಮಾತನ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ ಒಂದು ಅಭಿಷೇಕ ಮಾಡಿಸಿ ತುಂಬ ಶ್ರೇಷ್ಠವಾಗುತ್ತದೆ. ಯಾಕೆ ಶನಿಗೆ ಅಭಿಷೇಕದಿಂದ ರಾಶಿಯಲ್ಲಿರುವಾಗ ಅಭಿಷೇಕ ಮಾಡಿಸಿದರೆ ಪ್ರತಿಯೊಂದು ಆಗದಿರೋ ಕೆಲಸಗಳು ಆ ಮೀನರಾಶಿಯವ್ರಿಗೆ ಆಗುತ್ತದೆ. ಇದರಲ್ಲಿ ಸಂದೇಶವಿಲ್ಲ. ಯಾಕೆಂದರೆ ಮಂಗಳ ಗ್ರಹ, ರವಿಗ್ರಹ, ಬುಧಗ್ರಹ, ಶುಕ್ರಗ್ರಹ ಈ ವರ್ಷದಲ್ಲಿ ಎಲ್ಲರೂ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಒಳ್ಳೆಯದಾಗುತ್ತದೆ. ಯೋಚನೆ ಮಾಡಿ ಕೂತ್ಕೋಬೇಡಿ. ಮನೋಯತೆ ಬರ್ತದೆ, ಆರೋಗ್ಯದಲ್ಲಿ ಏರುಪೇರು ಬರ್ತದೆ, ನಿಷ್ಠೂರಗಳು ಬರ್ತದೆ, ಅಪವಾದಗಳು ಬರ್ತದೆ, ಹಣದ ತೊಂದರೆನೂ ಇರುತ್ತದೆ. ಇವೆಲ್ಲವೂ ನಮಗೆ ಕ್ಲಿಯರ್ ಆಗಬೇಕು ಅಂದರೆ ನೀವು ಶನಿ ದೇವರಿಗೆ ಒಂದು ಅಭಿಷೇಕ ಮಾಡಿಸಿ. ಪ್ರತಿಯೊಂದೂ ಒಳ್ಳೆಯದಾಗೋ ಸಮಯ ಬರ್ತಾಯಿದೆ, ಆಗುತ್ತೆ. ನೀವು ಮಾಡಬೇಕಾಗಿದ್ದೆಲ್ಲ ಒಂದೇ ಅಭಿಷೇಕ. ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ನಿಮಗೆ ತುಂಬ ಶ್ರೇಷ್ಠವಾದದ್ದು. ಒಂದು ಗಾಡಿ ಆಗಲಿ, ಮನೆಗೆ ಪೈಂಟ್ ಆಗಲಿ, ಇವನು ಈ ಥರ ಮಾಡಿಸಿ ಈ ಕಲರ್ಗಳಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತದೆ. ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಆ ಕಲರ್ಗಳಿಂದ. ಮತ್ತು ನಿಮಗೆ ಶುಭವಾದದ್ದು, ಇಷ್ಟವಾದದ್ದು, ಆ ರಾಶಿಗೆ ಯೋಗಕಾರಕನಾದಂಥ ಉಂಗುರ ಅಂದರೆ ಕೆಂಪು ಹವಳ. ಯಾಕೆಂದರೆ ರಾಶಾಧಿಪತಿ ಬಂದ್ಬಿಟ್ಟು ಗುರು ರಾಶಿಗೆ ಯೋಗಕಾರಕ ಮಂಗಳವಾಗಿರೋದ್ರಿಂದ ಕೆಂಪು ಹವಳ ಉಂಗುರ ಪವಿತ್ರ ಬೆರಳಿಗೆ ಹಾಕಿಕೊಂಡರೆ ನಾನು ಹೇಳಿರೋ ದಿನಗಳಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಮೀನರಾಶಿಯವರಿಗೆ. ಶನಿ ಇದ್ದಾರಪ್ಪ ನಮಗೆ ಇಷ್ಟೇನು ಬಾಧೆ ಆಗುತ್ತೋ ಅನ್ನೋದಿಲ್ದಿರ ಕರಿ ಎಳ್ಳು 9 ನಿಮ್ಮ ಹತ್ರ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತದೆ ಮೀನರಾಶಿಯವರಿಗೆ. ಜೈ ಶ್ರೀರಾಮ ಪ್ರಭು.